ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್. ಚಂದ್ರಗುಪ್ತನ ಕನಸು ಕಾದಂಬರಿಯ 2ನೇ ಭಾಗ. ಮೊದಲನೇ ಭಾಗದಲ್ಲಿ ಚಂದ್ರಗುಪ್ತರು ಜೈಲಿನಿಂದ ಬಂದು ತನ್ನ ಸ್ನೇಹಿತ ವಸುಮಿತ್ರನ ಮನೆಗೆ ಬಂದು ಕಳಾಲಿ ಮತ್ತೊಬ್ಬ ಮಿತ್ರನ ಸಹಾಯದಿಂದ ತನ್ನ ಅಪಿಯರೆನ್ಸನ್ನು ಚೇಂಜ್ ಮಾಡ್ಕೊತಾರೆ ಮತ್ತು ಆ ಮನೆಯಲ್ಲಿ ರೆಸ್ಟ್ ತಗೊಳ್ತಾರೆ. ಈಗ ಕತೆ ಅಲ್ಲಿಂದ ಮುಂದೆ. ಈ ಕತೆ ಕಾಲ ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದಿನದು. ಈ ಹೊತ್ತಿಗೆ ರಾಜ್ಯದ ಪರಿಸ್ಥಿತಿಯನ್ನು ಸ್ವಲ್ಪ ಇಲ್ಲಿ ನಾವು ನೋಡಬೇಕಾಗತ್ತೆ. ಈಗ ರಾಜ ಮಹಾನಂದಿ ಇದ್ರಲ್ಲ, ಶಿಶುನಾಗ ವಂಶದ ಕೊನೆಯ ರಾಜ, ಅವರು ಗಿರಿರಾಜಪುರಂ ಮಗಧ ರಾಜ್ಯವನ್ನು ಪೂರ್ತಿ ಬುದ್ಧ ರಾಜ್ಯವನ್ನಾಗಿ ಮಾಡಿರ್ತಾರೆ. ಅಲ್ಲಿ ಬುದ್ಧ ಧರ್ಮ ಮುಖ್ಯವಾಗಿರುತ್ತೆ. ಬ್ರಾಹ್ಮಣರು ತುಂಬ ಕಷ್ಟಪಡ್ತಿರ್ತಾರೆ. ಆ ಹೊತ್ತಿನಲ್ಲಿ ರಾಕ್ಷಸ ಮಾತ್ಯರ ಸಹಾಯದಿಂದ ನಂದರು ಎಲ್ಲ ಕ್ಷತ್ರಿಯರನ್ನು ನಾಶಗೊಳಿಸಿ ಅವರು ರಾಜ್ಯಭಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ನಂದರು ಮಹಾನಂದಿ ರಾಜನಿಗೆ ಮತ್ತು ಕ್ಷುದ್ರವನಿತೆಗೆ ಹುಟ್ಟಿದ ಮಗ. ಈಗ ಇವನ್ನ ಶೂದ್ರರೆಂದೇ ಪರಿಗಣಿಸಲಾಗುತ್ತೆ ಮಹಾನಂದಿ ರಾಜರ ಮಕ್ಕಳ ಮಧ್ಯೆ. ಆದ ಕಾರಣ ಈಗ ಈ ನಂದರನ್ನು ನವನಂದರು ಅಂತ ನೋಟಿಸ್ ಮಾಡಲಾಗತ್ತೆ ಎಲ್ಲ ಕಡೆ. ಸ್ಟಾರ್ಟಿಂಗಲ್ಲಿ ಬರ್ತಾ ಬರ್ತಾ ಅವರ ಹೆಸರು ಮಹಾಪದ್ಮನಂದರು ಅಂತ ಎಲ್ಲ ಕಡೆ ಉಲ್ಲೇಖ ಮಾಡಿದ್ದಾರೆ, ನಮ್ಮ ಪುರಾಣಗಳಲ್ಲೂ ಕೂಡ. ಈ ಮಹಾಪದ್ಮ ಅಂದರೆ ಇದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ, ನಮ್ಮ ಹಿಂದೂ ಕ್ಯಾಲ್ಕುಲೇಷನ್, ಓಲ್ಡ್ ಕ್ಯಾಲ್ಕುಲೇಷನ್. ಇದ್ರ ಪ್ರಕಾರ ಈಗ ನಾವು ದುಡ್ಡು ಎಣಿಸ್ಬೇಕಾದ್ರೆ ರೂಪಾಯಿ 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ, 10,000 ರೂಪಾಯಿ, 1 ಲಕ್ಷ, 10 ಲಕ್ಷ, 1 ಕೋಟಿ, 10 ಕೋಟಿ, 100 ಕೋಟಿ ಅಂತ ಹೇಳ್ತೀವಿ ಅಲ್ವಾ. ಈ 100 ಕೋಟಿಗೆ ಬರುವಾಗ ಇದನ್ನು ಒಂದು ಆರವಿ ಅಂತ ಹೇಳ್ತಾರೆ. ಈ ರೀತಿ 100 ಆರವಿಗಳು ಸೇರಿದ್ರೆ ಮಹಾ ಆರವಿ ಆಗತ್ತೆ. ಆ ರೀತಿ ಮತ್ತೆ 100 ಮಹಾ ಆರವಿಗಳು ಸೇರಿದ್ರೆ ಒಂದು ಶಂಖ ಆಗತ್ತೆ. ಹಾಗೆ 100 ಶಂಖಗಳು ಸೇರಿದ್ರೆ ಒಂದು ಪದ್ಮ ಆಗತ್ತೆ. ಹಾಗೆ 100 ಪದ್ಮಗಳು ಸೇರಿದ್ರೆ ಒಂದು ಮಹಾಪದ್ಮ ಆಗತ್ತೆ. ಅಲ್ಲಿಗೆ 10 ಲಕ್ಷ ಕೋಟಿ ರೂಪಾಯಿ ಆಗತ್ತೆ ನಮ್ಮ ಸದ್ಯದ ಕ್ಯಾಲ್ಕುಲೇಷನ್ ಪ್ರಕಾರ. ಮಹಾಪದ್ಮ ಅಂದರೆ 10 ಲಕ್ಷ ಕೋಟಿ. ಈ ನವನಂದರು ಈಗಿನ ಇಂಟರ್ನೆಟ್ಟಲ್ಲಿ ನಾವು ಹುಡುಕಿದ್ರೂ ಅವರು ತುಂಬ ಕಂಜೂಸ್ ಆಗಿದ್ದರು ಮತ್ತು ತುಂಬ ಕಪ್ಪ ಕಾಣಿಕೆಗಳನ್ನು ತಗೊಳ್ತಾ ಇದ್ದರು. ಇನ್ಕಮ್, ಅವರ ಟ್ಯಾಕ್ಸೇಷನ್ ಸಿಸ್ಟಮ್ ತುಂಬ ಹೈ ಇತ್ತು ಅನ್ನೋದನ್ನು ನಾವು ಓದ್ತೀವಿ. ವಿಕಿಪೀಡಿಯಾದಲ್ಲೂ ಕೂಡ ಇದನ್ನು ಬರ್ತಿದೆ. ಇರಲಿ, ಈಗ ಈ ನವನಂದರು ತುಂಬ ಕಪ್ಪ ಕಾಣಿಕೆಗಳು ಕೊಡಬೇಕು ಅಂತ ಅವರ ಸಾಮಂತ ರಾಜರಿಗೆ ಒತ್ತಾಯ ಮಾಡಿದಾಗ ಆ ರಾಜರು ಅದನ್ನು ಪೂರೈಸಲಿಕ್ಕಾಗಿ ಆ ರಾಜ್ಯದಲ್ಲಿ ಇರೋ ಎಲ್ಲ ದುಡ್ಡು ಸಾಲದೆ ಅಲ್ಲಿ ಇರೋ ಪತಿವ್ರತೆಯರ ಕತ್ತಲ್ಲಿರೋ ಮಂಗಳಸೂತ್ರಗಳನ್ನು ಕೂಡ ಕಲೆಕ್ಟ್ ಮಾಡಿ ತಂದು ಕೊಟ್ಟಿರ್ತಾರೆ. ಆ ರೀತಿಯಲ್ಲಿ ಕಲೆಕ್ಟ್ ಆದ ದುಡ್ಡೆಲ್ಲ ಸೇರಿ ಒಂದು ಮಹಾಪದ್ಮ ಆಗಿರುತ್ತೆ. ಅದನ್ನು ಈ ನವನಂದರು ಏನು ಮಾಡಿರ್ತಾರಂದರೆ, ಈಗ ಇದೆಯಲ್ಲ ತ್ರಿವೇಣಿ ಸಂಗಮ, ಇತ್ತೀಚೆಗೆ ಪುಷ್ಕರಗಳು ನಡೆದ್ವು. ತ್ರಿವೇಣಿ ಸಂಗಮ ಅಂದರೆ ಇಲ್ಲಿ ಸರಸ್ವತಿ, ಗಂಗೆ, ಯಮುನೆ ಹರಿತಾರೆ. ಸರಸ್ವತಿ ಅಂತರ್ಮುಖಿ ನದಿ. ಆಗಿನ ಕಾಲಕ್ಕೆ ಈ ನವನಂದರು ಏನು ಮಾಡ್ತಾರಂದರೆ, ನದಿ ದಿಕ್ಕನ್ನು ಬದಲಾಯಿಸಿ ಅಲ್ಲಿ ಅಗದು ಬಲವಾದ ಗೋಡೆಗಳಿಂದ ಒಂದು ರೂಮ್ ಕಟ್ಟಿ ಈ ದುಡ್ಡನ್ನೆಲ್ಲ ಕೆಲವು ಅಂಡೆಗಳಲ್ಲಿ ಸೇರಿಸಿ ಅದನ್ನು ತಗೊಂಡೋಗಿ ಅಲ್ಲಿ ಆ ರೂಮ್ಗಳಲ್ಲಿಟ್ಟು ಕೆಲವೊಂದು ಇಟ್ಟಿಗೆಗಳಿಂದ ಅದನ್ನೆಲ್ಲ ಕ್ಲೋಸ್ ಮಾಡಿಸಿ ಅದ್ರ ಮೇಲ್ಗಡೆ ಮಣ್ಣೆಲ್ಲ ಮುಚ್ಚಿ ಅದನ್ನ ಮೇಲ್ಗಡೆ ಮತ್ತೆ ನೀರು ಹರಿಯೋಕ್ಕೆ ಬಿಡ್ತಾರೆ. ಇದೆಲ್ಲ ಮಾಡಲಿಕ್ಕೆ ಅವ್ರಿಗೆ ಕಲೆಕ್ಟ್ ಮಾಡಿ ಅದೆಲ್ಲ ಮಾಡಿ ಆಗುವಾಗ 88 ವರ್ಷಗಳ ಕಾಲ ಅವರ ರಾಜ್ಯಭಾರನೂ ನಡೆದಿರುತ್ತೆ. ರಾಜ್ಯದಲ್ಲಿ ಬೌದ್ಧರು ಮಹಾನಂದಿ ಕಾಲದಲ್ಲೇ ಜಾಸ್ತಿ ಇದ್ರಲ್ವಾ. ಈಗ ಬುದ್ಧರೆಲ್ಲರೂ ಬುದ್ಧಿಸಮ್ನ ಫಾಲೋ ಮಾಡೋರು ಅಂದ್ಕೊಳ್ತಾರೆ ಇದು ಬುದ್ಧರ ನಾಡು ಅಂತ, ಈ ರಾಜ್ಯ ಬುದ್ಧರಿಗೆ ಸೇರಿದ್ದು ಅಂತ.
ಇಲ್ಲಿ ರಾಜ್ಯಭಾರ ಮಾಡ್ತಿರೋದು ರಾಕ್ಷಸ ಮಾತ್ಯರು, ಹೆಸರಿಗೆ ಮಾತ್ರ ನಂದರು. ಆದ ಕಾರಣ ಇದು ರಾಕ್ಷಸರ ಬ್ರಾಹ್ಮಣರಾದ ಕಾರಣ ಬ್ರಾಹ್ಮಣರೆಲ್ಲ ಇದು ಬ್ರಾಹ್ಮಣರಿಗೆ ಸಂಬಂಧಪಟ್ಟಿದ್ದು ಅಂತ ಕೂಡ ಅಂದ್ಕೊಳ್ತಾ ಇರ್ತಾರೆ. ಈಗಲಾದರೂ ನಾವು ಎಲ್ಲಾದರೂ ನಂದರ ಬಗ್ಗೆ ಓದುವಾಗ ರಾಕ್ಷಸ ಮಾತ್ಯರಿಗೆ ಇದ್ದಷ್ಟು ರೆಕಗ್ನಿಷನ್ನು ನಂದರಿಗೆ ಇರೋದಿಲ್ಲ. ಹಾಗೂ ಕೂಡ ಜನರು ಇದೇ ಪರಿಸ್ಥಿತಿಯನ್ನು ಮಾತಾಡ್ತಿರ್ತಾರೆ. ಈ ನಂದರು ಕೂಡ 8 ಜನ ಹೆಂಡತಿಯರನ್ನ ತೃಪ್ತಿಪಡಿಸ್ಲಿಕ್ಕೆ ಯಾವಾಗಲೂ ವಿಹಾರಕ್ಕೆ ಹೋಗ್ತಾ ಇರ್ತಾರೆ. ಅವರು ಹೋಗುವಾಗೆಲ್ಲ ಈ ರಾಕ್ಷಸ ಮಾತ್ಯರಿಗೆ ರಾಜ್ಯಭಾರದ ಹೊರೆ ಪೂರ್ತಿ ಹೊರಿಸಿ ಹೋಗ್ತಾ ಇರ್ತಾರೆ. ಆದ ಕಾರಣ ಎಲ್ಲ ಆಗು ಹೋಗುಗಳು ರಾಕ್ಷಸ ಮಾತ್ಯರಿಗೆ ಮಾತ್ರ ಗೊತ್ತಿದೆ. ಈಗ 88 ವರ್ಷಗಳ ಕಾಲದ ನಂತರ ಮಕ್ಕಳು ಇರ್ತಾರಲ್ಲ, 8 ಜನ ಮಕ್ಕಳು, ಅವ್ರ ಖರ್ಚಿಗೆ ದುಡ್ಡು ಬೇಕು ಅಂತ ಅಪ್ಪನ ಕೇಳಿದಾಗ, ನನ್ನ ಹತ್ರ ಅಂತೂ ದುಡ್ಡಿಲ್ಲ, ನಿಮಗೆ ಬೇಕಾ, ನೀವು ಒಂದೊಂದು ವರ್ಷ ರಾಜ್ಯಭಾರ ಮಾಡಿ, ನನ್ನ ನಂತರ ನೀವೇ ಅಲ್ವಾ ರಾಜ್ಯಭಾರ ಮಾಡಬೇಕಾಗಿರೋದು, ಹೇಗೂ ಈಗ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ವರ್ಷ ರಾಜ್ಯಭಾರ ಮಾಡಿ ನೀವೇ ದುಡ್ಕೊಂಡು ನೀವೇ ಖರ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಆ ಮಕ್ಕಳೆಲ್ಲರೂ ಒಪ್ಕೊಂಡು, ಆ್ಯಕ್ಚುಲಿ ಅದು ಡಿಸ್ಕಷನ್ ಮೇಲೆ ಮಕ್ಕಳನ್ನು ಇದನ್ನು ಪ್ರಪೋಸ್ ಮಾಡ್ತಾರೆ. ಆಯಿತು ನೀವೇ ರಾಜ್ಯಭಾರ ಮಾಡ್ಕೊಂಡು ನೀವೇ ದುಡ್ಕೊಳ್ಳಿ ಅಂತ ಹೇಳಿ ರಾಜರು ಒಪ್ಕೊಳ್ತಾರೆ. ಆದರೆ ರಾಕ್ಷಸ ಮಾತ್ರ ಇದಕ್ಕೆ ಒಪ್ಪೋದಿಲ್ಲ. ನಿನ್ನನ್ನು ಚಕ್ರವರ್ತಿಯನ್ನಾಗಿ ಮಾಡಿಸ್ಲಿಕ್ಕೆ ಇಡೀ ಆರ್ಯವರ್ತವನ್ನೇ ಎದುರಿಸಿ ಕ್ಷತ್ರಿಯರನ್ನವ್ರನ್ನ ಇಲ್ದಂಗೆ ಮಾಡಿದೆ ನಾನು. ಈಗ ನಿನ್ನ ಮಕ್ಕಳಿಗೆ 8 ವರ್ಷಗಳ ಕಾಲ ಒಬ್ಬೊಬ್ಬರು ಒಂದೊಂದು ವರ್ಷ ಅಂತ ಬಂದರೆ ನೀನಿರೋ ಅಷ್ಟು ದಿನ ನಡೆಯುತ್ತೆ. ನಿನ್ನ ನಂತರ ಈ ರಾಜ್ಯ 8 ಭಾಗಗಳಾಗಿ ಏರ್ಪಡುತ್ತೆ. ನಾನಿಷ್ಟು ಕಷ್ಟಪಟ್ಟಿದ್ದು ಏಕಛತ್ರಾಧಿಪತ್ಯ ಸಾಧಿಸಲಿಕ್ಕೆ ಹೊರತು ಈ ರೀತಿ 8 ರಾಜ್ಯಗಳಾಗೋಕ್ಕೆ ಅಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ಈ ಡಿಸ್ಕಷನ್ಸಲ್ಲಿ ನಂದರು ಯಾಕೋ 88 ವರ್ಷಗಳ ಕಾಲ ರಾಕ್ಷಸ ಮಾತು ಕೇಳಿದವರು ಈಗ ಮಕ್ಕಳು ಒತ್ತಾಯಕ್ಕೇನೆ ಮಣಿತಾರೆ. ರಾಕ್ಷಸ ಮಾತರಿಗೆ ಸಿಟ್ಟು ಬಂದು ಅವರು ಹೊಟ್ಟೋಗ್ತಾರೆ. ಅವರು ಹೊಟ್ಟೋದ್ರೂ ಇವ್ರು ಪೂರ್ತಿ ಅದನ್ನ ರಾಜ್ಯಭಾರ ಮಾಡಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಯಾವುದೇ ಕಷ್ಟ ಅಂತ ಬಂದರೂ ರಾಜ್ಯದ ಮೇಲೆ ಪ್ರೀತಿಗೋಸ್ಕರ ಅವರು ಎಲ್ಲ ಸಲಹೆಗಳನ್ನು ಕೊಡ್ತಾರೆ ಸಿನ್ಸಿಯರ್ ಆಗಿ. ಏನೇ ಅವ್ರು ಮಾಡಬೇಕಾದ ಕೆಲಸ ಇದ್ದರೂ ಮಾಡ್ತಾರೆ. ಆದರೆ ಅವರು ವಾಪಸ್ ಇದಕ್ಕೆ ಮಾತ್ರ ಬಂದು ಇವ್ರು ಮಾಡ್ತಿರೋ ಈ 8 ವರ್ಷಗಳ ಸಿಸ್ಟಮ್ನ ಒಪ್ಕೊಳ್ಳಲ್ಲ. ಇದೇ ರೀತಿ 8 ವರ್ಷಗಳ ಕಾಲ ನಡೀತು. ಅಲ್ಲಿಗೆ 96 ವರ್ಷ ನಡೀತು. ತದನಂತರ 3 ಜನ ರಾಜ್ಯಭಾರ ಮಾಡಿದ್ರು. ಅಲ್ಲಿಗೆ 99 ವರ್ಷ ಆಯಿತು. ಈಗ 100ನೇ ವರ್ಷ 4ನೇ ಮಗ ರಾಜ್ಯಭಾರ ಮಾಡ್ತಿರ್ತಾನೆ. ಈ ಚಂದ್ರಗುಪ್ತ ಜೈಲಿಂದ ಹೊರಗೆ ಬರುವಾಗ ಅವನ ಹೆಸರು ಸುಮಾಲ್ಯ. ಹೀಗಿದ್ರೆ ಸುಮಾಲ್ಯ ರಾಜ ಸ್ವಲ್ಪ ವೈದಿಕ ಧರ್ಮದ ಮೇಲೆ ಮನಸ್ಸಿರೋನೆ. ಅಲ್ಲಿ ಏನಾಗ್ತಿರುತ್ತಂದರೆ ಈ 8 ಜನ ರಾಣಿಯರು ಯಾರಿದ್ದಾರೆ ನಂದರಿಗೆ, ಅದರಲ್ಲಿ ಕೆಲವರು ತೀವ್ರವಾಗಿ ಬುದ್ಧಿಸಮ್ನ ಫಾಲೋ ಮಾಡ್ತಾಯಿದ್ರೆ, ಕೆಲವರು ತೀವ್ರವಾಗಿ ಹಿಂದೂಯಿಸಮ್ನ ಫಾಲೋ ಮಾಡ್ತಿರ್ತಾರೆ. ಅದಕ್ಕೆ ತಕ್ಕಂತೆ ಅವ್ರ ಮಕ್ಕಳು, ಅದಕ್ಕೆ ತಕ್ಕಂತೆ ಅವ್ರ ಸೊಸೆಯಂದಿರು ಕೂಡ ಇರ್ತಾರೆ. ಹೀಗಿರುವಾಗ ಈಗ ಸದ್ಯಕ್ಕೆ ಇರೋ ರಾಜ ಸುಮಾಲ್ಯ 4ನೇ ಅವನು. ಈ ಮಗಧ ರಾಜ್ಯಕ್ಕೆ ಸುಮಾರು ಒಂದು 3-4 ಆಮಡಗಳು, ಅಂದರೆ ಹೆಚ್ಚು ಕಮ್ಮಿ ಒಂದು 3-4 ಕಿಲೋಮೀಟರ್ ಒಳಗೆ ಆಗಿ ಅಷ್ಟು ದೂರದಲ್ಲಿ ಒಂದು ಗುಡ್ಡ ಇರುತ್ತೆ. ಆ ಗುಡ್ಡದ ಮೇಲೆ ಒಂದು 10 ಬ್ರಾಹ್ಮಣ ಕುಟುಂಬಗಳಿರ್ತವೆ. ಅದರ ಹೆಸರು ಕ್ಷಣಕಹಳ್ಳಿ. ಅದರಿಂದ ಬೆಟ್ಟದ ಕೆಳಗೆ ಒಂದು ಬದಿಗೆ 5-6 ಬುಡಕಟ್ಟು ಜನಾಂಗ ಇರ್ತಾರೆ, ಕುಟುಂಬಗಳು. ಅವರು ಈ ಬ್ರಾಹ್ಮಣರಿಗೆ ಸೇವೆ ಮಾಡೋದೇ ಮತ್ತು ಅವ್ರ ಜೀವನ ನಡೆಸ್ಕೊಳ್ಳೋದು ಅವ್ರಿಗೆ ಕುಲವೃತ್ತಿ ಥರ ಆಗಿಬಿಟ್ಟಿರುತ್ತೆ. ಈ ಗುಡ್ಡದ ಮೇಲೆ ಸ್ವಲ್ಪ ದೂರದಲ್ಲಿ ಸಪ್ರೇಟಾಗಿ ಒಂದು ಗುಡಿಸಲಿರುತ್ತೆ. ಅದರಲ್ಲಿ ವಿಷ್ಣುಗುಪ್ತರು ಇರ್ತಾರೆ. ಅವ್ರಿಗೆ ಯಾವಾಗಲೂ ಒಂದು 10 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಈ ಸ್ಟೂಡೆಂಟ್ಸ್ಗೆ ಗುರು ಅಂದರೆ ಬಲು ಪ್ರೀತಿ. ಆ ಗುರುವು ತುಂಬ ಕೋಪಿಷ್ಟ. ಅಷ್ಟೇ ತನ್ನ ಸಬ್ಜೆಕ್ಟ್ಸಲ್ಲಿ ತುಂಬ ಪರಿಣಿತಿ ಹೊಂದಿದ ಪಂಡಿತ. ಆಗಿನ ಕಾಲಕ್ಕೆ ಪಾಣಿನೀಯ ಅನ್ನೋ ಸಂಸ್ಕೃತ ಗ್ರಾಮರನ್ನು ಹೇಳ್ಕೊಡೋ ಪುಸ್ತಕವನ್ನು ಹೇಳ್ಕೊಡ್ಲಿಕ್ಕೆ ದೇಶದಲ್ಲಿ ಕೆಲವರೇ ಇರ್ತಾರೆ. ಅದರಲ್ಲಿ ಇವರು ಮೊದಲಿಗರು. ಮತ್ತು ತರ್ಕಶಾಸ್ತ್ರವನ್ನು ಕೂಡ ಪೂರ್ತಿ ಅರೆದು ಕುಡಿದು ಬಿಟ್ಟವರು ಇವರು. ಆದ ಕಾರಣ ಇವರ ಶಿಷ್ಯಂದಿರು ಇವ್ರನ್ನ ಬಿಟ್ಟು ಎಲ್ಲೂ ಹೋಗಲ್ಲ.
ಆ ಸುತ್ತಲೂ ಎಲ್ಲ ಕಡೆನೂ ತುಂಬ ಒಳ್ಳೆ ಹೆಸರುವಾಸಿ ಆಗಿರ್ತಾರೆ ಇವರು. ಇವರ ಶಿಷ್ಯಂದಿರು ಆ ಗುಡಿಸಲಿಂದ ಇನ್ನೊಂದು ಅರ್ಧ ಯೋಜನ, ಹೆಚ್ಚು ಕಮ್ಮಿ 7-8 ಕಿಲೋಮೀಟರ್ ದೂರದಲ್ಲಿ ಇರೋ ಒಂದು ಪಟ್ಟಣಕ್ಕೆ ಹೋಗಿ ಭಿಕ್ಷಾಟನೆ ಮಾಡ್ಕೊಬಂದು ಜೀವನ ಸಾಗಿಸ್ತಾ ಇರ್ತಾರೆ. ಗುರುಗಳು ಎಲ್ಲಿಗೋ ಹೋಗ್ತಾ ಇರ್ತಾರೆ ಅವಾಗವಾಗ. ಅದು ಎಲ್ಲಿ ಹೋಗ್ತಾರೋ ಯಾರಿಗೂ ಗೊತ್ತಿಲ್ಲ. ಹೋದ್ರು ಅಂದರೆ 15-20 ದಿನ ಬರಲ್ಲ. ಈ ಶಿಷ್ಯಂದಿರು ಟೈಮ್ ಪಾಸ್ಗೂ ಮತ್ತು ವಿಷಯ ಶೇಖರಣೆ ಮಾಡಲಿಕ್ಕೂ ಎಲ್ಲನೂ ಏನು ಮಾಡ್ತಿರ್ತಾರೆ, ಮಗಧ ರಾಜ್ಯಕ್ಕೆ ಸುಮಾರು ಸತಿ, ಅದರಲ್ಲೂ ಗಿರಿರಾಜಪುರಂಗೆ ಥರಥರವಾದ ವೇಷಗಳು, ವಾಮನ ವೇಷ, ಶಿವನ ವೇಷ, ಭಿಕ್ಷುಕನ ವೇಷ, ಬೌದ್ಧ ಭಿಕ್ಷುಕನ ವೇಷ, ಈ ರೀತಿ ಎಲ್ಲ ಧರಿಸ್ಕೊಂಡು ಬಂದು ಭಿಕ್ಷಾಟನೆ ಮಾಡ್ತಾ ಇರ್ತಾರೆ. ಇದೊಂದು ಅವ್ರಿಗೆ ಕಾಲಕ್ಷೇಪ. ಈ ಗುರುಗಳ ಹತ್ರ ಹೊಸ ಶಿಷ್ಯರು ಯಾರಾದರೂ ಬಂದರೆ ಅವ್ರ ಕೈಯಲ್ಲಿ ಈ ವೇಷ ಹಾಕಿಸಿ 2 ಸಲ ಅವ್ರು ಸಕ್ಸಸ್ ಆದರೆ ಅವ್ರನ್ನ ಈ ಸೀನಿಯರ್ ಶಿಷ್ಯಂದಿರು ಅವ್ರ ಜೊತೆಗೆ ಸೇರಿಸ್ಕೊಳ್ತಾ ಇರ್ತಾರೆ. ಹೀಗೆ ನಡೀತಾ ಇರುತ್ತೆ. ಮತ್ತು ಗುರುಗಳ ಬಗ್ಗೆ ತುಂಬ ಭಕ್ತಿ ಇರುತ್ತೆ ಈ ಶಿಷ್ಯಂದಿರಿಗೆ. ಈ ಗುರು ಪಾಠ ಹೇಳ್ಕೊಡೋದಲ್ಲದೆ ಅವಾಗವಾಗ ಏನೇನೋ ಕೆಲಸಗಳು ಕೂಡ ಮಾಡಿಸ್ಕೊಳ್ತಿರ್ತಾರೆ. ಆ ಕೆಲಸಗಳು ಹೇಗಿರುತ್ತೆ ಅಂದರೆ, ಇಂಥದ್ದು ಯಾವುದೋ ಒಂದು ಊರು ಹೇಳಿ ಅಲ್ಲಿ ಒಂದು ಮನೆ ಇದೆ, ಒಂದು 100 ವರ್ಷನೋ 120 ವರ್ಷನೋ ಎಷ್ಟೋ ಹೇಳಿ, ಆ ಮನೆಗೆ ಕುಬೇರ ಮೂಲದಲ್ಲಿ ಒಂದು ಹಳ್ಳ ಏನಾದರೂ ತೋಡಿದಾರಾ, ಅಥವಾ ಈಶಾನ್ಯ ಭಾಗದಲ್ಲಿ ಒಂದು ಕೋಣೆ ಏನಾದರೂ ಇದೆಯಾ, ಮತ್ಯಾವುದೋ ಹಳ್ಳಿ ಹೆಸರು ಹೇಳಿ ಆ ಹಳ್ಳಿಯಲ್ಲಿ ಈ ಹೆಸರಿನವಳು 20 ವರ್ಷದನೋ 50 ವರ್ಷದಿಂದೇನೋ ಇದ್ದರು, ಅವ್ರು ಇವಾಗ ಬದುಕಿದಾರಾ, ಮದುವೆ ಆಗಿದ್ದರೆ ಎಲ್ಲಿದ್ದಾರೆ, ಅವ್ರ ಮಕ್ಳು ಯಾರು, ಈ ಥರದ್ದೆಲ್ಲ ಸುಮಾರು ಕೆಲಸಗಳು ಗೂಢಚಾರಿ ಕೆಲಸ ಮಾಡಿಸ್ತಾ ಇರ್ತಾರೆ. ಶಿಷ್ಯಂದಿರಿಗೂ ಈ ಕೆಲಸಗಳು ತುಂಬ ಇಷ್ಟವಾಗ್ತಾ ಇರ್ತವೆ. ಹೀಗೆ ಎಲ್ಲ ನಡೀತಾ ಇರುತ್ತೆ. ಹೀಗಿರೋವಾಗ ಒಂದು ದಿನ ರಾತ್ರಿ ವಿಷ್ಣುಗುಪ್ತರು ಬರೀತಾ ಕೂತಿರೋವಾಗ ಈ ವಸುಮಿತ್ರ ಮತ್ತು ಚಂದ್ರಗುಪ್ತ ಇಬ್ಬರು ಅಲ್ಲಿಗೆ ಬರ್ತಾರೆ. ಆಗ ಅಲ್ಲಿ ಇರೋ ಗುರುಗಳಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ, ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ, ನಮಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೇಳ್ತಾರೆ. ಏನು ಅಂತಂದರೆ, ನನ್ನ ಸ್ನೇಹಿತ ಇವನು ವಸುಮಿತ್ರ ಹೇಳ್ತಾನೆ, ನಾನು ಈ ಊರಿನವನೇ, ನನಗೆ ಇವನು ಸ್ನೇಹಿತ, ಇವನ ಐಡೆಂಟಿಟಿ ಹೇಳ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟಪಡ್ತಿದ್ದಾನೆ, ಇವನಿಗೆ ಪ್ರಬಲವಾದ ಶತ್ರುಗಳಿದ್ದಾರೆ, ಅವರನ್ನು ಜಯಿಸಲಿಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಗುರುಗಳು ಅಂದರೆ ಇವನಿಗೆ ಹಗ್ಗ, ಬೊಂಗರ ಅಂದರೆ ದಾರ, ಗುಬ್ರಿ ಅಂತಾರೆ ಬುಗುರಿ ಇದೆಯಾ ಅಂತ ಕೇಳ್ತಾರೆ. ಇದೆಯಾ ಅಂದರೆ ಇದೆ, ಇಲ್ಲ ಅಂದರೆ ಇಲ್ಲ. ಹಗ್ಗ ಇದೆ, ಉದ್ದ ಕಮ್ಮಿ, ಬುಗುರಿ ಇದೆ, ತುಂಬ ಚಿಕ್ಕದು ಅಂತ ಹೇಳ್ತಾನೆ. ಇಷ್ಟಕ್ಕೂ ಯಾರ ಮೇಲೆ ಶತ್ರುತ್ವ ಅಂತಂದರೆ ರಾಜರ ಮೇಲೆ, ರಾಜ ಕುಟುಂಬದ ಮೇಲೆ. ಯಾಕಂದರೆ ಆ ರಾಜ ಕುಟುಂಬದವರು ಇವನ್ನ ಜೈಲಲ್ಲಿ ಇಟ್ಟಿದ್ರು, ಕಾರಣ ಇಲ್ಲದೆ ಜೈಲಲ್ಲಿ ಇಟ್ಟಿದ್ರು. ಅಲ್ಲಿವರೆಗೂ ಈ ರಾಜರ ಬಗ್ಗೆ ಸೇಡಾಗಲಿ, ಈ ರಾಜ್ಯದ ಮೇಲೆ ಆಸೆ ಆಗಲಿ ಇವನಿಗೆ ಇರಲಿಲ್ಲ. ಆದರೆ ಯಾವಾಗ ಅವರು ಜೈಲಲ್ಲಿಟ್ಟರೋ ಅವಾಗಿಂದ ಇವನು ಯೋಚನೆ ಮಾಡ್ತಾ ಇದ್ದಾನೆ, ಯಾವತ್ತಾದರೂ ಜೈಲಿಂದ ಹೊರಗೋದ್ರೆ ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ. ಹಾಗೆ ಇವಾಗ ಎಸ್ಕೇಪ್ ಆಗಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಇವನು ಮುರಾ ಮಗನ ಅಂತ ಕೇಳ್ತಾರೆ ಗುರುಗಳು. ಚಂದ್ರಗುಪ್ತನಿಗೆ ಸಿಟ್ಟು ಬರುತ್ತೆ. ಅವನ ಅದೃಷ್ಟಕ್ಕೆ ಆ ದೀಪ ಸ್ವಲ್ಪ ಬೆಳಕು ಕಮ್ಮಿ ಆಗಿರುತ್ತೆ. ಅವನಿಗೆ ಸಿಟ್ಟು ಬಂದು ವಾಪಸ್ ಹೋಗ್ತಾನೇನೋ ಅನ್ನೋ ಥರ ರಿಯಾಕ್ಟ್ ಮಾಡ್ತಾನೆ. ಅದನ್ನು ನೋಟಿಸ್ ಮಾಡಿದ ವಸುಮಿತ್ರ ಹೇಳ್ತಾನೆ, ಹೌದು ಆದರೆ ನಂದ್ರ ಬಗ್ಗೆ ಇವನಿಗೇನು ಸಿಟ್ಟಿಲ್ಲ, ಆದರೆ ಅವ್ರ ಮಕ್ಕಳು ಇವ್ರನ್ನ ಜೈಲಲ್ಲಿ ಇಟ್ಟಿದ್ದು, ಅವಾಗ ನಂದರು ಏನು ಮಾತಾಡಲಿಲ್ಲ ಅನ್ನೋದು ಸಿಟ್ಟು ಇವನಿಗೆ ಅಂತ ಹೇಳ್ತಾರೆ. ನಮ್ಮಮ್ಮ ಮಹಾರಾಣಿ ಸಮಾನವಾದವಳು, ಮಿಕ್ಕಿದ 8 ಹೆಂಡತಿಯರು ಹೇಗೋ ನಮ್ಮಮ್ಮ ಕೂಡ ಹಾಗೇನೆ, ಇವ್ರು ನಮ್ಮಮ್ಮನ್ನ ಹೆಸರಿಟ್ಟು ಕರೀತಾರಲ್ಲ ಅಂತ ಸಿಟ್ಟು ಬರ್ತಾ ಇರುತ್ತೆ ಚಂದ್ರಗುಪ್ತನಿಗೆ. ಎಲ್ಲಿ ಕೈ ತೋರಿಸು, ಮುಖದಲ್ಲಂತೂ ರಾಜಲಕ್ಷಣ ಇದೆ, ನೋಡೋಣ ಅಂತ ಕೈ ಇಸ್ಕೊಂಡು ನೋಡಿ ಸಮಾಧಾನಕರವಾಗಿ ತಲೆ ಆಡಿಸಿ ಕೈ ಬಿಡ್ತಾರೆ. ಆಮೇಲೆ ಹೇಳ್ತಾನೆ, ನೀನು ಎಲ್ಲಿ ಉಳ್ಕೊಂಡಿದ್ಯಾ, ಸುರಕ್ಷಿತವಾದ ಜಾಗದಲ್ಲೇ ಇದೆಯಾ ಅಂತ ಕೇಳ್ತಾರೆ. ಗುರುಗಳೇ, ನನ್ನ ಹೆಸರು ವಸುಮಿತ್ರ, ಇವನು ನನ್ನ ಚಿಕ್ಕನಂದಿನಿಂದ ಬಾಲ್ಯ ಗೆಳೆಯ, ನಮ್ಮನೆಯಲ್ಲೇ ಇದ್ದಾನೆ ಅಂತ ಹೇಳ್ತಾನೆ. ವಸುಮಿತ್ರ ಅಂದರೆ ಉದಯಭದ್ರನ ಮಗನಾ ಅಂದರೆ ಹೌದು ಅಂತಾನೆ. ನಿಮ್ಮಪ್ಪನೂ ತೀರ್ಕೊಂಡ್ರು, ನಿಮ್ಮ ಅಣ್ಣನೂ ತೀರ್ಕೊಂಡ್ರು, ನೀನು
ಈಗ ನೀನು ಸದ್ಯಕ್ಕೆ ರಾಜ ಉದ್ಯೋಗಿ, ನಿಮ್ಮ ಮನೇಲಿ ಇವನಿದ್ದಾನೆ, ಅಷ್ಟೇನು ಸೇಫ್ ಅಲ್ಲ. ನಿನ್ನ ಹೆಂಡತಿಗೆ ಗೊತ್ತಾ ಇವನು ಯಾರಂತ? ಇಷ್ಟಕ್ಕೂ ನಿನ್ನ ಹೆಂಡತಿ ಚಂಪಾನಗರದ ಅಧಿಪತಿ ಮಗಳಲ್ವಾ ಅಂತ ಕೇಳ್ತಾನೆ. ಹೌದು ಸ್ವಾಮಿ, ಅವಳಂತೂ ಚಂಪಾನಗರಾಧಿಪತಿ ಮಗಳೇ, ಆದರೆ ಅವಳಿಗೆ ನಾವು ವಿಷಯ ಏನು ಹೇಳಲಿಲ್ಲ ಅಂತ ಹೇಳಿದ್ರೆ, ಆಯಿತು, ನಿಮ್ಮ ಮಾವ ಅಷ್ಟು ಒಳ್ಳೆಯವನೇನಲ್ಲ, ನಂಬಿಕೆಗೆ ಅರ್ಹನಾದವನಲ್ಲ. ನಿಮ್ಮ ಮನೆಯಲ್ಲಿ ನಂಬಲಿಕ್ಕೆ ಅರ್ಹರು ಇಬ್ಬರೇ, ಒಂದು ನಿಮ್ಮಮ್ಮ, ಎರಡು ಖಲಾಲಿ. ಆದರೆ ಈಗಾಗಲೇ ನಿನ್ನ ಹೆಂಡತಿಗೆ ಇವನು ಯಾರು ಅನ್ನೋ ವಿಷಯನ ತಿಳಿಸೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಆಯಿತು ಗುರುಗಳೇ ಅಂತ ಇವನು ಅಂತ ಇರ್ತಾನೆ. ಮತ್ತು ಚಂದ್ರಗುಪ್ತನಿಗೆ ತುಂಬಾ ಸಂತೋಷ ಆಗ್ತಾ ಇರುತ್ತೆ, ನನ್ನ ಮಿತ್ರ ಎಂಥ ಒಳ್ಳೆ ಗುರುಗಳ ಹತ್ರ ಕರ್ಕೊಬಂದ ಅಂತ ಹೇಳಿ ಒಂದೇ ಸಮ ಅಡ್ಡ ಬೀಳ್ತಾನೆ. ಗುರುಗಳೇ, ನೀವು ಸರ್ವಜ್ಞರು, ನೀವೇ ನನ್ನ ಕಾಪಾಡಬೇಕು. ಈಗ ನಾನು ಅವ್ರ ಕೈಗೆ ಸಿಕ್ಕಿದ್ರು ನನ್ನ ಸಾಯಿಸ್ತಾರೆ, ನಾನು ಅವ್ರ ಕೈಗೆ ಸಿಗಬಾರ್ದು, ನಾನು ಎಸ್ಕೇಪ್ ಆಗಿದ್ದೀನಿ, ಆದರೆ ಅವ್ರ ಮೇಲೆ ಸೇಡು ತೀರಿಸ್ಕೋಬೇಕು, ನಿಮಗೆಲ್ಲ ಅರ್ಥ ಆಗತ್ತೆ, ನೀವೇ ನನ್ನ ಕಾಪಾಡಬೇಕು ಅಂತ ಹೇಳಿದ್ರೆ, ಕೈ ಹಿಡ್ಕೊಂಡು, ನಿನ್ನ ಮುಖದಲ್ಲಿ ರಾಜಲಕ್ಷಣನೇ ಅಲ್ಲ, ನಿನ್ನ ಕೈಯಲ್ಲಿ ಚಕ್ರವರ್ತಿಗೆ ತಕ್ಕ ಲಕ್ಷಣಗಳು ಕೂಡ ಇವೆ. ಈಗ ನಾನು ನಿನಗೆ ರಾಜನೀತಿ ಒಂದು ಹೇಳಬೇಕು, ಅದು ಆಗತ್ತೆ, ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ನಿನ್ನ ಕೈ ನಾನು ಹಿಡ್ದಿದ್ದೀನಿ, ಭಯ ಇಲ್ಲ, ಹೇಳು ಅಂತ ಹೇಳಿ, ವಸುಮಿತ್ರ, ನಿನಗೆ ತಿಳಿಯದ ಒಂದಿಷ್ಟು ಸಂಪತ್ತು ನಿನಗಿದೆ, ಅದು ಏನಿದೆ, ಎಲ್ಲಿದೆ, ಆಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ಇವನು ನಿಮ್ಮ ಮನೇಲಿರೋದು ಸೇಫ್ ಅಲ್ಲ. ಇವನು ಎಷ್ಟು ತೀರ್ಕೊಂಡಿದ್ದಾನೆ, ಎಷ್ಟು ಇಲ್ಲ ಅಂತ ನಾವು ಡಿಸೈಡ್ ಮಾಡಿದ್ರೂ ಇವನ್ನ ಹುಡುಕ್ತಾರೆ ರಾಜಭಟ್ರು. ಒಂದು ವೇಳೆ ನಿಮ್ಮ ಮನೆಗೆ ಹುಡ್ಕೊಂಬಂದರೆ ಕಷ್ಟ ಆಗತ್ತೆ. ಇದಲ್ಲದೆ ನಿನಗೆ ಶಿಲಾವರಂ ಥರದ್ದು 10 ಹಳ್ಳಿಗಳಿದಾವಲ್ವಾ, ಆ 10ಗಳಲ್ಲಿ ನಿಮ್ದು 2 ಮನೆ ಇದ್ದಾವೆ. ಆ ಮನೆಗಳಲ್ಲೂ ಕೂಡ ಇರಿಸ್ಬೇಡ ಇವನ್ನ. ನಾಳೆ ರಾತ್ರಿವರೆಗೂ ಹುಷಾರಾಗಿ ಇರಿ, ನಾಳೆ ನಾನು ಏನು ಅಂತ ಹೇಳ್ತೀನಿ. ಇವನಿಷ್ಟಕ್ಕೂ ಇಳಿದು ಇಲ್ಲಿಗೆ ಬರ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಬಂದರೂ ಇಷ್ಟು ಬೇಗ ಬರ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವನು ಬುದ್ಧಿವಂತನೇ. ಜೈಲಿಂದ ಎಸ್ಕೇಪ್ ಆದ ತಕ್ಷಣ ಔಟ್ಸ್ಕಟ್ಸಲ್ಲಿರೋ ನಿಮ್ಮ ಮನೆಗೆ ಬಂದಿದ್ದಾನೆ. ಅವ್ರ ಅಮ್ಮನ ಬಗ್ಗೆ ಯೋಚನೆ ಮಾಡ್ಕೊಂಡು ಅಮ್ಮ ಹತ್ರ ಹೋಗಿಲ್ಲ. ಹೋದರೂ ಅವ್ರ ಅಮ್ಮನ ಮೀಟ್ ಮಾಡಿದರೆ ವಿಷಯ ಏನು ಅಂತ ಹೇಳಿರೋರು ಸರಿಯಾಗಿ. ಆದರೆ ಅವ್ರ ಮಾವಂದಿರು ರಾಜರಿಗೆ ಅನುಕೂಲವಾಗಿದ್ದಾರೆ, ಆದ ಕಾರಣ ಅಲ್ಲಿ ಹೋಗೋದು ಸರಿಯಲ್ಲ. ಇವನು ಸದ್ಯದ ಸ್ಥಿತಿಯಲ್ಲಿ ಇವನು ಇಲ್ಲೇ ಹುಷಾರಾಗಿರಬೇಕು. ಈಗ ನೀವು ಹೊರಡಿ, ನಾಳೆ ಬಂದರೆ ನಾನು ಏನು ಅಂತ ಹೇಳ್ತೀನಿ ಅಂತ ಹೇಳಿ ಅಂದಾಗ ಮತ್ತೊಂದು ಸತಿ ನಮಸ್ಕಾರ ಮಾಡ್ಕೋತಾರೆ. ನೀನು ಜೈಲಿಂದ ಎಸ್ಕೇಪ್ ಆದಾಗ ಅಲ್ಲಿ ತುಂಬ ಅಪಾಯಕಾರಿಯಾದ ಪ್ರಾಣಿಗಳು ಮತ್ತು ತುಂಬ ವಿಷಭರಿತವಾದ ಹಾವುಗಳು ಇದ್ದಾವೆ ಆ ಬೆಟ್ಟದಲ್ಲಿ. ಅದೆಲ್ಲ ತಪ್ಪಿಸ್ಕೊಂಡು ನೀನು ಮುಂದೆ ಬಂದಿದೆಯಾ ಅಂದರೆ ನಿಂದು ಗಟ್ಟಿ ಜೀವ, ಎಲ್ಲ ಒಳ್ಳೆಯದಾಗತ್ತೆ, ಹೋಗ್ಬಾ ಅಂತ ಹೇಳಿ ತನ್ನ ಪಾಡಿಗೆ ತಾನು ಬರೆಯೋದಕ್ಕೆ ಕೂತ್ಕೊಳ್ತಾರೆ. ಯಥಾ ಪ್ರಕಾರ ಬರೆಯೋದು ಮುಂದುವರಿಸ್ತಾರೆ. ಆಗ ಇವರಿಬ್ಬರು ಹೊರಗೆ ಬಂದು, ಅರೆ ವಸುಮಿತ್ರ, ಯಾರಯ್ಯ ಈ ಗುರುಗಳು, ಏನಿದು, ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯನೇ ಇಲ್ವಾ? ನಿನ್ನ ಬಗ್ಗೆನೂ ನಿನಗೇ ಗೊತ್ತಿಲ್ಲದೆ ಇರೋ ವಿಷಯ ಅವ್ರಿಗೆ ಗೊತ್ತು, ನಿನಗೆ ಗೊತ್ತಿಲ್ಲದೆ ಇರೋ ಅಂಥ ಸಂಪತ್ತಿದೆಯಂತೆ. ಯಾರಯ್ಯ ಈ ಗುರುಗಳು ಅಂತ ಕೇಳಿದ್ರೆ, ಇವರು ವಿಷ್ಣುಗುಪ್ತರು, ಇರಲಿ ಬಂದಿದ್ದು ಒಳ್ಳೆಯದೇ ಆಯಿತು, ಅವ್ರಿಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ, ನಾವು ಹೇಳೋದಕ್ಕೂ ಮುಂಚೆ ಎಲ್ಲ ಅವ್ರಿಗೆ ತಿಳಿತಿದೆಯಲ್ಲಪ್ಪ ಅಂತ ಚಂದ್ರಗುಪ್ತ ತುಂಬ ಸುಸ್ತಾಗ್ತಾರೆ. ನಾನು ಕೆಲಸದ ಮೇಲೆ ಬಂದಾಗ 2-3 ಸತಿ ಬಂದಿದ್ದೀನೇ ಹೊರತು ಇವ್ರು ನನಗೇನು ಪರಿಚಯ ಇಲ್ಲ, ನಾನೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಇವ್ರ ಬಗ್ಗೆ ಅಂತ ಹೇಳ್ತಾನೆ. ಅಪ್ಪ ಜನ್ಮ ಜಾಳಾಡ್ಬಿಟ್ರು ಒಂದೇ ಸಲಿಗೆ. ಇರಲಿ, ಗುರುಗಳು ಒಂದು ಮಾತು ಹೇಳಿದ್ರಲ್ಲ, ನನಗೂ ನಂದರ ಮೇಲೆ ಸಿಟ್ಟಿದೆ, ನಿನ್ನನ್ನು ಜೊತೆ ಮಾಡಿಕೊಂಡ್ರೆ ನಾನು ಅಂದರೆ ಒಂದು ಮಾತು ಹೇಳಿರ್ತಾರೆ. ಏನಂದರೆ, ನನಗೆ ನಂದರ ಮೇಲೆ ಸಿಟ್ಟಿದೆ, ಅವ್ರ ಕುಟುಂಬವನ್ನು ಎಲ್ಲ ನಾಶ ಮಾಡಬೇಕು ಅಂದ್ಕೊಂಡೆ, ಎಂಕ್ವೈರಿ ಮಾಡಿದಾಗ ನಿನ್ನನ್ನು ಜೈಲಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ನಿನ್ನನ್ನು ಎದುರು ನಿಲ್ಲಿಸಬೇಕು ಅಂತ ಹೇಳಿ ನಾನೇ ಒಂದು ತಂತ್ರ ಎಣೆದಿದ್ದೀನಿ, ಅದ್ರ ಮೂಲಕನೇ ನೀನು ಇಲ್ಲಿ ಬಂದಿದೀಯಾ, ಇರಲಿ ಪರವಾಗಿಲ್ಲ ನಡಿ ಅಂತ ಹೇಳಿರ್ತಾರೆ. ಇವ್ರಿಗೆ ಏನೋ ಸೇಡು ಅವ್ರ ಮೇಲೆ ಅಂತ ಕೇಳಿದ್ರೆ, ಏನೋಪ್ಪ ಅದಾ ಹೇಳ್ತೀನಿ ಅಂತ ಹೇಳ್ತಾನೆ ವಸುಮಿತ್ರ. ಆಮೇಲೆ ಇಷ್ಟಕ್ಕೂ ರಾಜರಿಗೆ ತುಂಬ ಶಕ್ತಿ ಇದೆ, ರಾಜರ ಮಕ್ಕಳಿಗೆ ತುಂಬ ಅಧಿಕಾರ ಇದೆ,
ನನಗೆ ಏನೂ ಇಲ್ಲ, ಅವ್ರು ಉಫ್ ಅಂದರೆ ನಾನು ಆರೋಗ್ತೀನಿ. ಈ ಗುರುಗಳಿಗೆ ಆ ರಾಜನ ಮನೆಯವರು ಒಂದೇ ಒಂದು ಬೆಂಕಿ ಕಡ್ಡಿ ಗೀರು ಹಾಕಿದ್ರೆ ಇವರು ಗುಡಿಸ್ಲೇ ಸುಟ್ಟೋಗುತ್ತೆ. ಹಾಗೆ ಅವ್ರಿಗೂ ವಯಸ್ಸಾಗಿದೆ, ದುರ್ಬಲವಾಗಿದ್ದಾರೆ. ಇಷ್ಟೊತ್ತಾದರೂ ಆ ಮನುಷ್ಯ ನಿದ್ದೆ ಮಾಡ್ತಾ ಇಲ್ಲ. ಈ ರೀತಿ ಆರೋಗ್ಯ ಕೆಡಿಸ್ಕೊಂಡ್ರೆ ಅವ್ರಿಗೆ ಪೇಷನ್ಸ್ ಇರುತ್ತಾ, ತಾಳ್ಮೆ ಇರುತ್ತಾ ನನ್ನನ್ನು ರಾಜನ ಮಾಡಲಿಕ್ಕೆ? ಆದರೆ ನಿಯತ್ತಿಂದ ಕೆಲಸ ಮಾಡ್ತಾರೆ ಅಂತಂತೂ ಅನ್ನಿಸ್ತಾ ಇದೆ. ಎಷ್ಟು ನಂಬಿಕೆ ಬರುತ್ತೋ ಅಷ್ಟು ಅಪನಂಬಿಕೆನೂ ಬರ್ತಾ ಇದೆ ನನಗೆ ಅಂತ ಚಂದ್ರಗುಪ್ತರು ಹೇಳ್ತಾರೆ. ಅದಕ್ಕೆ ವಸುಮಿತ್ರ ಹೇಳ್ತಾನೆ, ಇಲ್ಲ, ರಾಜರ ಮನೆಯವರು ಈ ಗುರುಗಳನ್ನ ಏನು ಮಾಡೋಕ್ಕೆ ಹೋಗಲ್ಲ. ಕಾರಣ ಏನಂದರೆ ಇಲ್ಲಿರೋ ಬರ್ಬರ, ಕಿರಾತ, ಮಲ್ಲ ರಾಜ್ಯಗಳು ಇವ್ರ ಪರವಾಗಿದ್ದಾವೆ. ಆ ಮಲ್ಲ ರಾಜ್ಯದವರು ಏನಾದರೂ ಎದುರು ತಿರುಗಿದ್ರು ಅಂದರೆ ಯಾವ ಸೈನ್ಯನೂ ಮುಂದೆ ಹೋಗೋಕ್ಕಾಗಲ್ಲ. ಯಾಕಂದರೆ ಅವರೇ ಎಲ್ಲ ಸೈನ್ಯಗಳಲ್ಲೂ ಇರ್ತಾರೆ. ಆದ ಕಾರಣ ಇವ್ರ ಗುಡಿಸಲು ಸುದ್ದಿಗೆ, ಇವ್ರ ಸುದ್ದಿಗೆ ರಾಜರಂತೂ ಹೋಗಲ್ಲ ಸದ್ಯದ ಸ್ಥಿತಿಯಲ್ಲಿ. ಇರಲಿ, ನಮ್ಮ ಮನೆ ಮುಟ್ತು, ಈಗ ನಾವಿಬ್ಬರು ಮಾತಾಡ್ಕೊಳ್ಳೋದು ಸ್ಟಾಪ್ ಮಾಡೋಣ, ಏನಿದ್ರು ನಾಳೆ ಮಾತಾಡೋಣ ಅಂತ ಹೇಳಿ ಬೆಳಗಿನ ಜಾವನೇ ಇಬ್ಬರು ತನ್ನ ಮನೆಗೆ ಹೋಗಿ ಮಲ್ಕೊಬಿಡ್ತಾರೆ, ಈ ಗುರುಗಳ ಬಗ್ಗೆನೇ ಮಾತಾಡಿಕೊಂಡು. ಮತ್ತು ಮಾರನೇ ದಿನ ರಾತ್ರಿ ಗುರುಗಳನ್ನ ಮೀಟ್ ಮಾಡಲಿಕ್ಕೆ ವಾಪಸ್ ಬರ್ತಾರೆ. ಬರುವಾಗ ಚಂದ್ರಗುಪ್ತ ಹೇಳ್ತಾರೆ, ವಸುಮಿತ್ರ, ನನಗೆ ತುಂಬ ಮಾತಾಡಬೇಕು ಅನಿಸುತ್ತೆ, ಆದರೆ ಯಾರೂ ನನ್ನ ಜೊತೆ ಮಾತಾಡೋಕ್ಕೆ ಇಲ್ಲ ನೋಡು. ನಿನ್ನ ಮಕ್ಕಳ ಜೊತೆನಾದ್ರು ಮಾತಾಡೋಣ ಅಂದರೆ ಅವರು ನಮಸ್ಕಾರ ಮಾಡಿ ಹೊಟ್ಟೋಗ್ತಾರೆ. ನಿನ್ನ ಹತ್ರ ಮಾತಾಡೋಣ ಅಂದರೆ ಹೊರಗೆ ಬಂದರೆ ಮಾತಾಡ್ತೀಯ, ಒಳಗಿದ್ರೆ ನಿನಗೆ ಮಾತು ಬರಲ್ವೇನೋ ಅನ್ನಂಗಿರ್ತೀಯ. ಇನ್ನು ನಿಮ್ಮ ಹೆಂಡತಿಯರ ಜೊತೆ, ನಿನ್ನ ಹೆಂಡತಿ ಜೊತೆ ಅವ್ರ ಕ್ಷೇತ್ರೀಯ ವನಿತೆ ಮಾತಾಡೋಂಗಿಲ್ಲ. ಯಾರಾದ್ರು ಮಾತಾಡಿದ್ರೆ ಕೇಳಿಸ್ಕೊಳ್ಳೋಣ ಅನ್ನಿಸ್ತಿದೆ ವಿಷಯ ಅಂತ ಹೇಳಿದ್ರೆ ವಸುಮಿತ್ರ ಹೇಳ್ತಾನೆ, ನೋಡು ಚಂದ್ರ, ನಾವು ಅಧಿಕಾರದಲ್ಲಿರೋರು ಅನವಶ್ಯಕವಾಗಿ ಮಾತಾಡಬಾರ್ದು. ನಮ್ಮ ಕೈಲಿ ಆದರೆ ಸಹಾಯ ಮಾಡಬೇಕು, ಇಲ್ದಿದ್ರೆ ಸುಮ್ಮನೆ ಇರಬೇಕು. ನಾವು ತುಂಬ ಮಾತಾಡಿ ಅವ್ರ ಜೊತೆ ಸಲಿಗೆ ಬೆಳೆಸ್ಕೊಂಡ್ರೆ ಅವರು ಅನಾವಶ್ಯಕವಾಗಿ ಏನೇನೋ ಸಹಾಯ ಕೇಳ್ತಾರೆ, ಎಲ್ಲ ನಾವು ಮಾಡಲಿಕ್ಕಾಗಲ್ಲ. ಆದ ಕಾರಣ ಸ್ವಲ್ಪ ಗಂಭೀರವಾಗಿರೋದೇ ಉತ್ತಮ ಅಂತ ಅನಿಸುತ್ತೆ. ಅಷ್ಟ್ಯಾಕೆ, ನಾಳೆ ನೀನು ರಾಜನಾದ ಮೇಲೆ ನನಗಿಂತೂ ಜಾಸ್ತಿ ಗಂಭೀರನಾಗಿ ಹೋಗ್ತೀಯ ಅಂತ ನಗ್ತಾನೆ ವಸುಮಿತ್ರ. ಮತ್ತೆ ಹೇಳ್ತಾನೆ, ಅಲ್ಲ, ಇಷ್ಟಕ್ಕೂ ಈ ಗುರುಗಳು ನನ್ನ ರಾಜ ಮಾಡ್ತಾರಾ? ಒಂದೊಂದು ಸತಿ ನಂಗೆ ಅಂತ ಅನುಮಾನ ಆಗತ್ತೆ. ಇವರು 8 ಜನ ಮಕ್ಕಳಿದಾರಲ್ವಾ ಅಂತ ಹೇಳಿದ್ರೆ, ಅಯ್ಯೋ, ಇದ್ರ ಬಗ್ಗೆ ಏನು ಕೇಳ್ತೀಯ, ರಾಕ್ಷಸ ಮಾತ್ರ ಓದೋರು ಬರಲೇ ಇಲ್ಲ. ಇವರು ಹೋದ್ರೆ ಏನೋ ಅವರು ಸಹಾಯಕ್ಕೆ ಮಾತಾಡ್ತಾರೆ, ಬಿಟ್ಟರೆ ಬೇರೆ ಏನೂ ಅಲ್ಲಿ ನಡೀತಾ ಇಲ್ಲ. ಇವರು 8 ಜನ ಮಕ್ಕಳು, 8 ವರ್ಷಗಳ ಕಾಲ ಆಯಿತು. ಈಗ ಮತ್ತೆ ಸೆಕೆಂಡ್ ರೌಂಡಲ್ಲಿ 4ನೇವನು ರಾಜ್ಯಭಾರ ಮಾಡ್ತಿದ್ದಾನೆ. ಅಂದರೆ ನಂದರು 88 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ರೆ ಇದು 12ನೇ ವರ್ಷ ಈ ಮಕ್ಕಳು ರಾಜ್ಯಭಾರ ಮಾಡ್ತಿರೋದು. ಅಲ್ಲಿಗೆ 100ನೇ ವರ್ಷ ನಡೀತಾ ಇದೆ. ಈ 88 ವರ್ಷಗಳ ಕಾಲ ರಾಕ್ಷಸ ಮಾತ್ರ ಮಾತು ಕೇಳಿದ ನಂದರು ಮಕ್ಕಳ ಒತ್ತಾಯಕ್ಕೆ ಮಣಿದು ಆ ಕಡೆಗೆ ವಾಲಿದ್ರು. ಆದ ಕಾರಣ ಈಗ ಈ ಮಕ್ಕಳು ಹೇಳ್ದಂಗೆ ನಡೆಯುತ್ತೆ. ಈಗ ಸದ್ಯಕ್ಕಿರೋವನ ಹೆಸರು ಸುಮಾಲ್ಯ ಅನ್ನೋನೊಬ್ಬ ರಾಜ ಇದ್ದಾನೆ, ಅವನು 4ನೇ ಮಗ. ಇಷ್ಟಕ್ಕೂ ಗುರುಗಳಿಗೆ ಸ್ವಲ್ಪ ಅವ್ರ ಮೇಲೆ ಸೇಡೇನು ಅನ್ನೋದು ಹಿಂಗೆ ಕೇಳಿದೆ ಅಲ್ವಾ, ಹೇಳ್ತೀನಿ ಕೇಳು. ಯಾವಾಗ ರಾಕ್ಷಸ ಮಾತಿರು ಅಧಿಕಾರಕ್ಕೆ ಬಂದರೋ ಆವಾಗಿಂದ ಬ್ರಾಹ್ಮಣರಿಗೂ ಒಳ್ಳೆ ಅವಕಾಶಗಳು ಸಿಗ್ತಾ ಇದ್ವು. ಬೌದ್ಧರ ಮಧ್ಯೆ ಎಲ್ಲರ ಪರ್ವದಿನಗಳಲ್ಲೂ ಬ್ರಾಹ್ಮಣರನ್ನ ಕರೆದು ಊಟ ಉಪಚಾರ ಎಲ್ಲ ಮಾಡ್ತಾಯಿದ್ರು. ಹಾಗೆಯೇ ಈ 3-4 ತಿಂಗಳ ಕೆಳಗೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಪರ್ವದಿನದ ಆಚರಣೆಗಾಗಿ ಎಲ್ಲ ಬ್ರಾಹ್ಮಣರನ್ನ ಕರೆದಿದ್ರು. ಬ್ರಾಹ್ಮಣರಿಗೆ ಬೆಳ್ಳಿ ಮಣೆ ಹಾಕಿ ರಾಜನಿಗೆ ಚಿನ್ನದ ಮಣೆ ಹಾಕಿದ್ರು. ಈ ಬ್ರಾಹ್ಮಣರು ಸುಮಾರು 100 ಜನ ಅಲ್ಲಿ ಕೂತಿದ್ರು. ಈ ರಾಜರು ಹೋಗಬೇಕಿತ್ತು, ಆದರೆ ಈ ಸುಮಾಲಿಯರು ಆ ಹಿಂದಿನ ದಿನ ಬೇಟೆಗೆ ಹೋಗಿದ್ರಂತೆ. ಯಾವುದೋ ಒಂದು ಹುಲಿ ಪಂಜ ಅವ್ರಿಗೆ ಸಿಗಾಕೊಂಡ್ಬಿಟ್ಟಿದ್ರು. ಆದ ಕಾರಣ ಏಟಾಗಿದ್ವು. ಅವ್ರು ಬರೋಕ್ಕೆ ನಂಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರಂತೆ. ಅದ್ರ ಬದಲು ನವನಂದ್ರನ್ನ ಬರೋಕ್ಕೆ ಹೇಳಿದ್ರೆ ಅವರು ಇಲ್ಲ, ನಾನು ಬರಲ್ಲ, ನನಗೂ ಅಷ್ಟೇನು ಮನಸ್ಸಿಲ್ಲ ಅಂತಂದರು. ಆದ ಕಾರಣ ಆ ಜಾಗ ಹಾಗೆ ಖಾಲಿ ಇತ್ತು. ಈ ಗುಪ್ತರ ಬಗ್ಗೆ ಇಲ್ಲಿರೋ ಬೇರೆ ಬ್ರಾಹ್ಮಣರಿಗೆ ಒಂಥರ ಮರ್ಯಾದೆ ಇದೆ, ಆದರೆ ಇನ್ನೊಂದು ಥರದಲ್ಲಿ ಮರ್ಯಾದೆ ಇಲ್ಲ. ಯಾಕಂದರೆ ಇವ್ರ ಪಾಂಡಿತ್ಯವನ್ನು ನೋಡಿ ಅವ್ರಿಗೆಲ್ಲ ಅಸೂಯೆ. ಹಾಗಂತ ಬ್ರಾಹ್ಮಣ ಅಂತ ಸೇರಿಸ್ಕೊಳ್ಳೋ ಅದೇ ಒಂದೇ ಜಾತಿಯ ಸ್ನೇಹ ಇದೆ. ಆದ ಕಾರಣ ಅವರು
ಎಲ್ಲರೂ ಬಂದು ಅಲ್ಲಿ ಕೂತಿದ್ರು. ಸಾಧಾರಣವಾಗಿ ಈ ವಿಷ್ಣುಗುಪ್ತರು ಯಾವುದೇ ಆ ರೀತಿ ಸಮಾರಂಭಗಳಿಗೆ ಹೋಗೋದೇ ಇಲ್ಲ. ಅವತ್ತೇನೋ ಅಪ್ಪಿತಪ್ಪಿ ಹೋಗ್ಬಿಟ್ಟಿದ್ದಾರೆ. ವಿಷ್ಣುಗುಪ್ತರು ತಮ್ಮನ್ನು ತಾವು ಚೆನ್ನಾಗಿ ಪಂಡಿತರು, ಒಳ್ಳೆ ಪಂಡಿತರು, ಅಗ್ರರು ಅಂತಲೇ ಅಂದ್ಕೊಳ್ತಾರೆ. ಅದು ನಿಜ ಕೂಡ. ಆದ ಕಾರಣ ಹೋಗಿ ಆ ಚಿನ್ನದ್ದು ಮಣೆ ಖಾಲಿ ಇತ್ತಲ್ಲ, ಹೋಗಿ ಕೂತ್ಕೊಂಡ್ರು. ಈ ವಿಷಯವನ್ನು ಹೊರಗಿದ್ದ ಬ್ರಾಹ್ಮಣರು ಯಾರೋ ರಾಜನ ಕಿವಿಗೆ ಮುಟ್ಟಿಸಿದ್ರು. ಆಗ ಹಂಗಾಯ್ತಾ ಅಂತ ಹೇಳಿ ರಾಜನ ಮಕ್ಕಳು 8 ಜನನೂ ಸೇರಿ ಅಲ್ಲಿಗೆ ಬಂದರು. ಅವರು ಅಂದ್ಕೊಳ್ದೆ ಹೊರಟು ಬಂದಿದ್ದ ಕಾರಣ ಅವರು ರಾಜ ದುಸ್ತುಗಳಲ್ಲಿ ಇರಲಿಲ್ಲ. ಸಾಧಾರಣ ಮನುಷ್ಯರು ಹಾಕೋ ಮಾಮೂಲಿ ದುಸ್ತುಗಳಲ್ಲೇ ಇದ್ದರು. ಬಟ್ಟೆಯಲ್ಲೇ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಬಂದಿದ್ರು. ಬಂದು ನಂದರು ಗುರಾಯಿಸಿ ನೋಡಿದ್ರು. ಈ ಚಾಣಕ್ಯರು ಅದೇ ವಿಷ್ಣುಗುಪ್ತರು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಸುಮಾಲಿಯರು ಹೋಗಿದ್ದೆ ಜುಟ್ಟಿಡಿದು ಹೊರಗೆ ಎಳೆದು ಹೊರಗೆ ಹಾಕಿದ್ರು. ನಮ್ಮ ಅಪ್ಪ ರಾಜ ಬಂದ್ರೂ ನೀನು ಏನು ನಾವು ಬಂದರೂ ಹಂಗೆ ಕೂತಿದ್ಯಾ ಅಂತ. ಅದಕ್ಕೆ ನೀನು ಅಂಥ ದೊಡ್ಡ ಪಂಡಿತ ಆದರೆ ನನ್ನ ಜೊತೆ ವಾದ ಮಾಡು, ಅಷ್ಟೇ ಹೊರತು ಈ ಥರ ಎಳೆಯೋದೇನು ಅಂತ ವಿಷ್ಣುಗುಪ್ತರು ಜಗಳಕ್ಕೆ ಕೀಳಿದ್ರು. ಆಗ ಮಿಕ್ಕಿದ ರಾಜ್ಕುಮಾರರೆಲ್ಲ ಹೇಳನವಾಗಿ ಕೇವಲವಾಗಿ ನಕ್ಬಿಟ್ರು. ಆವಾಗ ಅದು ತುಂಬ ಅವಮಾನ ಅನ್ನಿಸ್ತು ಈ ವಿಷ್ಣುಗುಪ್ತರಿಗೆ. ಮಿಕ್ಕಿದ ಬ್ರಾಹ್ಮಣರೆಲ್ಲ ಅವರು ರಾಜಮಕ್ಕಳು ಸುಮ್ಮನಿರು ಅಂತ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದ್ರು. ಆಗ ಆಯಿತು, ನೀವು ರಾಜನ ಮಕ್ಕಳ, ನಿಮ್ಮ ರಾಜ್ಯವನ್ನು ನಿರ್ವಂಶ ಮಾಡೋವರೆಗೂ ಈ ಬಿಚ್ಚೋಗಿರೋ ಜುಟ್ಟನ್ನು ನೀನು ಎಳೆದಿದೆಯಲ್ಲ, ಈ ಜುಟ್ಟನ್ನು ನಾನು ಗಂಟು ಹಾಕೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊಟ್ಟೋದ್ರು. ಈಗ ಸದ್ಯಕ್ಕಿರೋದು ರಾಜ. ಏನಾದರೂ ಆದರೆ ರಾಜನಿಗೆ ಫಸ್ಟ್ ಆಗತ್ತೆ. ಆದರೂ ರಾಜನ ಸುದ್ದಿಗೆ ಬರುವಾಗ ನೋಡ್ಕೊಳ್ಳೋಣ ಬಿಡು ಅಂತ ಸುಮಾಲಿಯ ದೊಡ್ಡ ಮಗ ಅಂದ್ಕೊಂಡ. ಮತ್ತು ಸುಮಾಲಿಯ ಮಿಕ್ಕದವ್ರು ಅಂದ್ಕೊಂಡ್ರು ಸದ್ಯಕ್ಕಿರೋ ರಾಜ ಸುದೇಹ, ಅವನಿಗೇನಾದರೂ ಆಗತ್ತೆ, ಅವನಿಗಾದಾಗ ನೋಡ್ಕೊಳ್ಳೋಣ ಬಿಡು ಅಂತ ಸುಮಾಲಿಯ ಅಂದ್ಕೊಂಡ. ಅವಮಾನ ಮಾಡಿರೋದು ಸುಮಾಲಿಯನ್ಗೇನಾದ್ರೂ ಆದಾಗ ನೋಡ್ಕೊಳ್ಳೋಣ ಬಿಡು ಅಂತ ಮಿಕ್ಕದವ್ರು ಅಂದ್ಕೊಂಡ್ರು. ಒಟ್ಟಿನಲ್ಲಿ ಈ ವಿಷಯನ ಅಷ್ಟು ದೊಡ್ಡದಾಗಿ ಯಾರೂ ಕನ್ಸಿಡರೇ ಮಾಡಲಿಲ್ಲ. ಆವಾಗಿಂದ ಇವ್ರಿಗೆ ಅವ್ರ ವಂಶವನ್ನು ನಿರ್ವಂಶ ಮಾಡಲಿಕ್ಕೆ ಶಬ್ದ ತಗೊಂಡಿದ್ದಾರೆ. ಮತ್ತು ಈ ವಿಷ್ಣುಗುಪ್ತರ ಬಗ್ಗೆ ಇನ್ನೊಂದು ಭಯ ಇದೆ ಲೋಕಲ್ ಜನಕ್ಕೆ. ಏನಂದರೆ ಏನೇ ಆಚಾರ ವಿಚಾರಗಳಿಗೆ ಬೇರೆ ಬ್ರಾಹ್ಮಣರನ್ನ ಕರೀತಾರೆ ಹೊರತು ಇವ್ರನ್ನ ಕರೆಯಲ್ಲ. ಒಂದು ವೇಳೆ ಇವ್ರನ್ನ ಕರೆದು ಇವ್ರು ಹೋದರೆ ಅಲ್ಲಿ ಒಂದೇ ಒಂದು ಕಡ್ಡಿಯಷ್ಟು ಆ ಕಡೆ ಈ ಕಡೆ ಆಗಬಾರ್ದು. ಒಂಚೂರು ಆಚೆ ಈಚೆ ಆದ್ರೂ ಬೈಕೊಂಡು ಎದ್ದು ಬಂದ್ಬಿಡ್ತಾರೆ ಕೋಪ ಮಾಡಿಕೊಂಡು. ಅವ್ರ ಕೋಪ ಬಂದು ಬೈದರೆ ಅವ್ರು ಬೈದಿದ್ದ ಮಾತುಗಳು ಹಾಗೆ ಆಗ್ತವೆ ಅನ್ನೋ ನಂಬಿಕೆ ಇದೆ ಇಲ್ಲಿ. ಆದ ಕಾರಣ ಜನರು ಯಾರೂ ಅವ್ರು ಅಂದಿರೋ ಮಾತನ್ನ ಸೀರಿಯಸ್ ಆಗಿ ಎಲ್ಲರೂ ಯಾರೂ ಅದನ್ನು ತಮಾಷೆಯಾಗಿ ತಗೊಳ್ಳಿಲ್ಲ. ರಾಜನ ಮಕ್ಳು ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇವ್ರಿಗಂತೂ ಆ ಸೇಡಿದೆ ನೋಡು ಅಂತ ಹೇಳ್ತಾನೆ. ಹಾಗೆ ಅವರು ಗುರುಗಳ ಹತ್ರ ಹೋಗ್ತಾರೆ. ಹೋದಾಗ ಗುರುಗಳು ಯಥಾ ಪ್ರಕಾರ ಏನೋ ಬರ್ಕೊಂಡು ಕೂತಿರ್ತಾರೆ ದೀಪದ ಬೆಳಕಲ್ಲಿ. ಬಂದ ತಕ್ಷಣ ಬಂದ್ರಾ, ಚಂದ್ರಗುಪ್ತ, ನಿನಗಿವತ್ತು ಅಭಿಷೇಕ ಮಾಡ್ತಿದ್ದೀನಿ. ಇವತ್ತಿನಿಂದ ನೀನು ಈ ಮಗಧ ರಾಜ್ಯಕ್ಕೆ ರಾಜ ಅಂತ ಹೇಳ್ತಾನೆ. ಇದೇನಿದು ಅಂತ ಇವರಿಬ್ಬರು ಏನು ನಡೀತಿದೆ ಅಂತ ಸುಮ್ಮನೆ ನೋಡ್ತಾರೆ. ನೋಡುವಾಗ ಜಲಭಂಡಾರ ತಗೊಂಬನ್ನಿ ಅಂತ ಹೇಳ್ತಾರೆ. ಎಲ್ಲ ನದಿಗಳಿಂದ ತಂದಿರೋ ನೀರಿನ ಮಡಿಕೆ ತಂದು ಮುಂದೆ ಇಡ್ತಾರೆ. ಮತ್ತು ಒಂದು ಮಣೆ ಹಾಕ್ತಾರೆ. ಚಂದ್ರಗುಪ್ತನಿಗೆ ಸ್ನಾನ ಮಾಡಿಸಿ ಅದ್ರ ಮೇಲೆ ಕೂರಿಸ್ತಾರೆ. ಮತ್ತೊಬ್ಬ ಶಿಷ್ಯ ದೀಪಗಳನ್ನು ಹಚ್ತಾರೆ ಅವ್ರ ಮುಂದೆ. ಆಗ ವಿಷ್ಣುಗುಪ್ತರಂತಾರೆ, ಇದೇನಿದು ಬರೀ 10 ದೀಪನಾ ಅಂತ ಕೇಳ್ತಾರೆ. ಅಷ್ಟೇ 20 ಸಿಕ್ಕಿದ್ವು, ಬಟ್ ದೀಪಗಳು ಕೆಳಗೆ ಹಾಕೋಂಗಿಲ್ಲ ಅಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ ಕೆಳಗಡೆ ಒಂದು ದೀಪ ಇಟ್ಟಿದ್ದೀನಿ ಅಂತ ಹೇಳ್ತಾನೆ ಒಬ್ಬ ಶಿಷ್ಯ. ಇರಲಿ, ಎಷ್ಟು ಉರಿಬೇಕಂತಿರುತ್ತೋ ಅಷ್ಟೇ ಸಿಗುತ್ತೆ, ಎಷ್ಟು ಸಿಗುತ್ತೋ ಅಷ್ಟೇ ಉರಿಸ್ತೀವಿ, ಅದೆಲ್ಲ ಕಾಲಕ್ಕೆ ಬಿಟ್ಟಿದ್ದು ಅಂತ ಹೇಳಿ, ಕೌಶಿಕ, ನೀನು 4 ವೇದಗಳನ್ನು ಅಭ್ಯಸಿಸಿದೀಯ, ಆದ ಕಾರಣ ನೀನು ಇವ್ರಿಗೆ ಅಭಿಷೇಕ ಮಾಡು, ಮಿಕ್ಕದವರೆಲ್ಲರೂ ವೇದ ಪಠನೆ ಮಾಡ್ತಾರೆ ಅಂತ ಹೇಳ್ತಾರೆ. ಆಯಿತು. ಹೊರಗಡೆ ನಿಂತಿದ್ದಾನೆ ಶಿಷ್ಯ. ಗಳಿಗೆಗಳು ಬಂದ ತಕ್ಷಣ, ಅಮೃತ ಗಳಿಗೆಗಳು ಬಂದ ತಕ್ಷಣ ಮಾವಿನ ಹಣ್ಣನ್ನು ಹೊರಗೆ ಎಸೀತಾನಂತೆ. ಹೊರಗಡೆ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಆಕಾಶವನ್ನು ಅಂತ ಇನ್ನೊಬ್ಬ ಶಿಷ್ಯ ತಿಳಿಸ್ತಾನೆ. ಈ ಎಲ್ಲ ನಡೆಯುತ್ತೆ. ವಸುಮಿತ್ರ ಬಿಟ್ಟ ಕಣ್ಣಲ್ಲಿ ನೋಡ್ತಾ ಇರ್ತಾನೆ, ಇದೇನಿದು ಇಷ್ಟು ಸಡನ್ನಾಗಿ ಅಂತ. ಅಷ್ಟೊತ್ತಿಗೆ ಹೊರಗಡೆಯಿಂದ ಮಾವಿನ ಹಣ್ಣು ಬಂದು ಬೀಳುತ್ತೆ. ಕೌಶಿಕ ಶಿಷ್ಯ
ಅಭಿಷೇಕ ಮಾಡ್ತಾನೆ, ಮಿಕ್ಕಿದವರು ಪಠನೆ ಮಾಡ್ತಾರೆ. ಮುಗಿದ ಮೇಲೆ ಚಾಣಕ್ಯರು ಹೇಳ್ತಾರೆ, ನೀನು ಇವತ್ತಿನಿಂದ ಮಗಧ ರಾಜ, ಎಲ್ಲರೂ ನಿನ್ನ ಮಹಾರಾಜ ಅಂತ ಸಂಬೋಧಿಸ್ತಾರೆ ಅಂತ. ಅಲ್ಲಿರೋ ಶಿಷ್ಯಂದಿರು ಎಲ್ಲರೂ ಮಹಾರಾಜ ಅಂತ ಸಂಬೋಧಿಸಿ ಏನಾದರೂ ಹೇಳೋ ಹಾಗೆ ಮಾಡಿ ಮತ್ತೆ ಅವರು ಸ್ವಸ್ತಿ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಇದೆಲ್ಲ ಆದಮೇಲೆ ವಸುಮಿತ್ರನ್ನ ಕರೆದು ವಿಷ್ಣುಗುಪ್ತರೇ ಹೇಳ್ತಾರೆ, ವಸುಮಿತ್ರ, ನಿಮ್ಮ ಬಾಲ್ಯ ಸ್ನೇಹ, ನಿಮ್ಮ ಮೈತ್ರಿ ಹೇಗೆ ಇರಲಿ, ಇವತ್ತಿನಿಂದ ನೀನು ಮಹಾರಾಜನ ಜೊತೆ ಹೇಗೆ ಮಾತಾಡ್ತೀಯೋ ಹಾಗೆ ಮಾತಾಡಬೇಕು. ಅಲ್ಲದೆ ನಿನ್ನ ಪ್ರಾಣ ಧನಗಳು ನಿನ್ನ ರಾಜನಿಗೆ ಸಂಬಂಧಪಟ್ಟವು. ಆದ ಕಾರಣ ನೀನು ಇನ್ನು ಮೇಲೆ ಸ್ನೇಹಿತನಾಗಿ ನಡ್ಕೊಳ್ಳೋದು ಕಮ್ಮಿ ಮಾಡಬೇಕು. ಅದ್ರ ಜೊತೆಗೆ ಈಗ ಸದ್ಯದ ಸ್ಥಿತಿಯಲ್ಲಿ ನೀನು ಮಹಾರಾಜರಿಗೆ ಅಂಗರಕ್ಷಕನಾಗಿ ಇರಬೇಕು. ಮಗಧ ರಾಜ್ಯದಲ್ಲಿ ಇರೋ ನಂದರಾಜರ ರಾಜೋದ್ಯೋಗಕ್ಕೆ ಇವತ್ತಿನಿಂದ ನೀನು ಸ್ವಸ್ತಿ ಹೇಳ್ತಿದ್ಯಾ. ನಿಮ್ಮ ಮನೆಯಲ್ಲಿ ಇರೋ ರಾಜೋದ್ಯೋಗಿಗಳನ್ನು ತೆಗೆದು ಬಿಡ್ತಿದೀಯ. ನಿನ್ನ ಕೈ ಕೆಳಗಿರೋ ಎಲ್ಲ ರಾಜೋದ್ಯೋಗಗಳನ್ನು ತೆಗೆದು ಕಳಿಸ್ತಿದೀಯ. ನಿನ್ನ ಮನೆಗೆ ಕಾವಲುಗಾರನಾಗಿ ನನ್ನ ಶಿಷ್ಯರೊಬ್ಬರು ಬರ್ತಾರೆ. ಹಾಗೆ ನಿನ್ನ ರಾಜನ ಪ್ರಾಣ ಕಾಪಾಡೋದು ನಿನ್ನ ಕರ್ತವ್ಯ ಅಂತ ಪ್ರಮಾಣ ಮಾಡು ಅಂತ ಹೇಳಿ ಮಾಡಿಸಿ ಬಿಡ್ತಾರೆ. ಅದಾದಮೇಲೆ ಇವತ್ತು ನಾನು ವಿಷ್ಣುಗುಪ್ತರು ಹೇಳ್ತಾರೆ, ನಿನ್ನೆ ನಿಮಗೆ ಹೇಳಿದ್ದೆ ಇವತ್ತು ಒಂದು ದಿನ ಸಾಕು, ಮತ್ತೆ ಇಲ್ಲಿರೋದು ಬೇಡ ಅಂತ. ಈ ವಿಷಯ ಎಲ್ಲ ತಿಳಿದು ನಿಮ್ಮ ಮೇಲೆ ರಿಯಾಕ್ಟ್ ಆಗೋದಕ್ಕೆ ಇನ್ನು 4 ದಿನ ಟೈಮ್ ಬೇಕು. ಆದ ಕಾರಣ ನೀನು ಅಲ್ಲಿ ಹೋಗಿ ಇರು ಇವ್ರ ಮನೆಯಲ್ಲೇ. ಇವತ್ತಿನಿಂದ 42 ದಿನಗಳ ಕಾಲದಲ್ಲಿ ಈ ನಂದರ ವಂಶ ನಿರ್ಮೂಲ ಮಾಡ್ತೀನಿ. 43ನೇ ದಿನ ಇವ್ರನ್ನ ಸಿಂಹಾಸನದ ಮೇಲೆ ಕೂರಿಸ್ತೀನಿ. ಅಲ್ಲಿವರೆಗೂ ಇವನಿಗೆ ಸಂರಕ್ಷಕ ನೀನು. ಈ 4 ದಿನ ನೀವು ನಿಮ್ಮ ಮನೆಯಲ್ಲೇ ಇರಿ. ಆದಮೇಲೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ ನಾನು ಅಂತ ಹೇಳ್ತಾರೆ. ಆಯಿತು ಅಂತ ಹೊರಗೆ ಬಂದು ಏನು ನಡೀತು ಅಂತ ಇವರು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಶಕ್ತಿ ತಗೊಳ್ತಾ ಇರ್ತಾರೆ. ಹೊರಗೆ ಬಂದು ಚಂದ್ರಗುಪ್ತ ಮತ್ತು ವಸುಮಿತ್ರರು. ಇಲ್ಲಿಗೆ ಈ ಭಾಗ ಮುಗಿಸ್ತಿದ್ದೀನಿ. ಮಿಕ್ಕಿದ್ದು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಈ ಕತೆ ಕಾದಂಬರಿ ಅಥವಾ ನನ್ನ ನರೇಷನ್ ಏನಾದರೂ ಇಷ್ಟ ಆಗಿದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಆ್ಯಂಡ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ಹಾಗೆ ಒಂದು ಚಿಕ್ಕ ಮನವಿ ಏನಂದರೆ, ನಾನು ಇಲ್ಲಿ ಭಾಷೆಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಕಂಟೆಂಟಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಿದ್ದೀನಿ. ಕಾರಣ ಎಲ್ರಿಗೂ ಈ ಕತೆ ತಿಳಿಬೇಕು ಅಂತ, ಸಣ್ಣ ಮಕ್ಕಳಿಗೆ ಕತೆ ಹೇಳಬೇಕು ಅಂತ ಹುಡ್ಕೋವಾಗ ಯಾವುದು ಕತೆಗಳು ಅಂದರೆ ಯಥಾ ಪ್ರಕಾರ ನಮಗೆ ಇರೋ ಈ ಇಂಗ್ಲೀಷ್ ಕತೆಗಳನ್ನ ತುಂಬ ಹೇಳ್ತಿದ್ದೀವಿ. ಅದ್ರ ಬದಲಿಗೆ ಈ ಕತೆಗಳನ್ನೆಲ್ಲ ನಿಮಗೆ ತಿಳಿದ ರೀತಿಯಲ್ಲಿ ನಿಮ್ಮ ಮಕ್ಕಳಿಗೆ ಹೇಳಿ ರಂಜಿಸ್ತೀರಾ ಅಂತ ಆಸೆ. ಹಾಗಾಗಿ ಕೆಲವು ಇಂಗ್ಲೀಷ್ ಪದಗಳನ್ನ ಬಳಸ್ತಿದ್ದೀನಿ. ಅಚ್ಚ ಕನ್ನಡದಲ್ಲೇ ಹೇಳಬೇಕು ಅಂತ ಭಾಷೆ ಮೇಲೆ ಅಷ್ಟು ಹಿಡಿತ ಇಟ್ಕೊಂಡೇನು ನಾನು ಮಾತಾಡ್ತಾ ಇಲ್ಲ. ಸಾಧಾರಣವಾಗಿ ಯಾರು ಕೇಳಿದ್ರೂ ಅರ್ಥ ಆಗಬೇಕು ಅಂತ. ಸೊ ಹೋಪ್ ಯು ವಿಲ್ ಎಂಜಾಯ್.